ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ UTI ಪೋರ್ಟಲ್ ಮುಖಾಂತರ ನೀವು ನ್ಯೂ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕುವಾಗ ಪ್ಯಾನ್ ಅಪ್ಲಿಕೇಶನ್ನು ಮತ್ತು ಅದು ಯಾವ ಫಾರ್ಮ್ಯಾಟಲ್ಲಿ ಇರಬೇಕು, ಎಷ್ಟು ಸೈಜಲ್ಲಿರಬೇಕು, ಎಲ್ಲ ಡಾಕ್ಯುಮೆಂಟು, ನಂತರ ನೀವು ಅಪ್ಲೋಡ್ ಮಾಡ್ತಾ ಇರುವಂಥ ಫೋಟೋ ಸೈಜ್ ಆಗಲಿ, ನಂತರ ಸಿಗ್ನೇಚರ್ ಸೈಜ್ ಆಗಲಿ ಎಷ್ಟಿರಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ 3 ಸ್ಟೆಪ್ಪಲ್ಲಿರುತ್ತೆ. ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಫಾರ್ಮು, ಫ್ರಂಟ್ ಪೇಜು, ಬ್ಯಾಕ್ ಪೇಜು, ಸಪೋರ್ಟಿಂಗ್ ಡಾಕ್ಯುಮೆಂಟ್, ನೀವು ಆಧಾರ್ ಕಾರ್ಡು, ವೋಟರ್ ID ಯಾವುದು ಕೊಡ್ತಿರೋ ಅದು, ನಂತರ 200 DPI ಇರುತ್ತೆ, ಕಲರ್ ಇರಬೇಕು, PDF ಫಾರ್ಮ್ಯಾಟಲ್ಲಿ ಇರಬೇಕು, ಇದು 2 MB ಜಾಸ್ತಿ ಆಗಿರಬಾರ್ದು. ಸೊ ಇವಾಗ ನಾವು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಮ್ಮ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಫಾರ್ಮು ಮತ್ತು ನಮ್ಮ ಡಾಕ್ಯುಮೆಂಟ್ ಪ್ರೂಫನ್ನು ನಾವು ಫಸ್ಟ್ ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಸ್ಕ್ಯಾನರ್ ಓಪನ್ ಮಾಡ್ಕೊಳ್ಳಿ ಸೆಟಪ್ಪನ್ನು. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ನು ಡಾಕ್ಯುಮೆಂಟ್ ಮೋಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಕೆಂಡು ಕಲರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. DPI 200 ಇಟ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಫಾರ್ಮ್ಯಾಟ್ಗಳು ಇಷ್ಟೆಲ್ಲ ಇರುತ್ತೆ. PDF ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಾಕ್ಯುಮೆಂಟನ್ನು ಪ್ರಿಂಟರ್ನಲ್ಲಿ ಇಟ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಪ್ರಿಂಟರ್ನಲ್ಲಿ ಮೇಲೆ ಪಾಪಪ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಪ್ರಿಂಟರ್ನಲ್ಲಿ ಡಾಕ್ಯುಮೆಂಟ್ ರಿಟರ್ನ್ ಸ್ಕ್ಯಾನ್ ಮಾಡ್ತಾ ಇದ್ದೇನೆ ಇವಾಗ. ನೋಡಿ ವೀಕ್ಷಕರೇ, ನಾನಿಲ್ಲಿ ಯಾವುದೇ ಥರ ವಿಡಿಯೋನ ಸ್ಕಿಪ್ ಮಾಡ್ತಾ ಇಲ್ಲ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟಾಗಿ ಕರೆಕ್ಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವಾಗ ಸ್ಕ್ಯಾನ್ ಮಾಡಿರುವಂಥ ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೊಳ್ಳಿ. ಬೇರೆ ಡಾಕ್ಯುಮೆಂಟ್ ಓಪನ್ ಮಾಡಬೇಕಿತ್ತು ನಾನು. ಇಲ್ಲಿ ನೋಡಿ, ನಾನು ಸ್ಕ್ಯಾನ್ ಮಾಡಿರುವಂಥ ಡಾಕ್ಯುಮೆಂಟ್ ಇದು ಫ್ರಂಟ್ ಪೇಜು. ಸೊ ಇದೇ ಥರ ನೀವು ಫ್ರಂಟು, ಬ್ಯಾಕು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಗೂಗಲ್ನಲ್ಲಿ ಓಪನ್ ಮಾಡಿ. ಗೂಗಲ್ನಲ್ಲಿ ಸರ್ಚ್ ಮಾಡಿ ಐ ಲವ್ PDF ಅಂತೇಳಿ ಫಸ್ಟು ಮೊದಲು ಬರೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನಮ್ಮ ಪ್ಯಾನ್ ಅಪ್ಲಿಕೇಶನ್ ಫಾರಮ್ ಜೊತೆ ನಮ್ಮ ಆಧಾರ್ ಪ್ರೂಫ್ಗಳನ್ನು ನಾವು ಇಲ್ಲಿ ಒಂದೇ ಫೈಲಲ್ಲಿ ಇರಬೇಕು ಅದು. ಹಾಗಾಗಿ 3 ಡಾಕ್ಯುಮೆಂಟ್ಗಳನ್ನು ನಾನಿಲ್ಲಿ ಆನ್ಲೈನ್ನಲ್ಲಿ ಮರ್ಜ್ ಮಾಡ್ತಾ ಇದ್ದೀನಿ PDF ಫಾರ್ಮ್ಯಾಟ್ನಲ್ಲಿ. ಇದು 2 MB ಕಡಿಮೆ ಆಗಿರಬೇಕು. ಹಾಗಾಗಿ ನಾನು 3 ಡಾಕ್ಯುಮೆಂಟ್ಗಳನ್ನು ಇಲ್ಲಿ ನೋಡಿ, 1, 2, 3 ಡಾಕ್ಯುಮೆಂಟ್ಗಳಿದ್ದಾವೆ. ಇವು 3 ಡಾಕ್ಯುಮೆಂಟ್ಗಳನ್ನು ನಾನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಮರ್ಜ್ PDF ಅಂತೇಳಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಡಾಕ್ಯುಮೆಂಟು ಅಪ್ಲೋಡ್ ಆದ ನಂತರ ಮರ್ಜ್ ಆಗಿ, ಅದೇ ಮರ್ಜ್ ಆಗಿರೋ ಡಾಕ್ಯುಮೆಂಟು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಡೌನ್ಲೋಡ್ ಮರ್ಜ್ಡ್ PDF ಅಂತ ಇದೆ. ಇದು ಆಟೋಮೆಟಿಕ್ಲಿ ನೀವೇನಲ್ಲಿ ಕ್ಲಿಕ್ ಮಾಡೋದು ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಆಗಿದೆ ನೋಡಿ. ಇಲ್ಲಿ ಡೌನ್ಲೋಡ್ ಆದ ನಂತರ ಯಾವ ಥರ ಬರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ವೀಕ್ಷಕರೇ, ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ, ನಾನು ಡೌನ್ಲೋಡ್ ಮಾಡಿರೋ PDF ಇದು. ನಾನು ನಿಮಗೆ ಓಪನ್ ಮಾಡಿ ಒಂದು ಸತಿ ತೋರಿಸ್ತೀನಿ. ನಂತರ ಎಷ್ಟು ಸೈಜಲ್ಲಿ ಕೂಡ ಡೌನ್ಲೋಡ್ ಆಗಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ ನೀವು. ಅಲ್ಲಿ ನೋಡಿ, 3 ಡಾಕ್ಯುಮೆಂಟ್ಗಳು ಒಂದೇ PDFನಲ್ಲಿ ಮರ್ಜ್ ಆಗಿ ಡೌನ್ಲೋಡ್ ಆಗಿದೆ. ಇವಾಗ 2ನೇ ಸ್ಟೆಪ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಇವನ್ನೆಲ್ಲನೂ ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೀವು ಫ್ರಂಟ್ ಪೇಜಲ್ಲಿ ಫೋಟೋ ಇರುತ್ತೆ ಮತ್ತು ಸಿಗ್ನೇಚರ್ ಇರುತ್ತೆ ಪ್ಯಾನ್ ಅಪ್ಲಿಕೇಶನ್ನಲ್ಲಿ. ಸೊ ಹಾಗಾಗಿ ನೀವು
ಪ್ಯಾನ್ ಅಪ್ಲಿಕೇಶನ್ದಲ್ಲಿ ಪ್ಯಾನ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಸ್ಟೆಪ್ ಹೇಳ್ತೀನಿ ನಾನು. ನೋಡಿ, ಇಲ್ಲಿ ಫೋಟೋ ಸ್ಕ್ಯಾನಿಂಗ್ 300 DPI ಇರಬೇಕು, ಕಲರ್ ಇರಬೇಕು, 213x213 ಪಿಕ್ಸೆಲ್ನಲ್ಲಿ ಇರಬೇಕು, ಸೈಜ್ ಬಂದುಬಿಟ್ಟು 30 KB ಕಡಿಮೆ ಇರಬೇಕು. ಸೊ ಹಾಗಾಗಿ ನಾನು ಇವಾಗ ನಮ್ಮ ಕ್ಯಾಂಡಿಡೇಟದ್ದು ಅಪ್ಲಿಕೇಶನ್ ಫಾರ್ಮ್ ಫ್ರಂಟ್ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಫ್ರಂಟ್ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಂಡಿಡೇಟ್ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ 2 ಆಪ್ಷನ್ ಇರುತ್ತೆ. ನೀವು ಇಲ್ಲಿ ಆದರೂ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಫೋಟೋಶಾಪ್ನಲ್ಲಿ ಕೂಡ ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಾಪಿ ಆಪ್ಷನ್ ಬಂದಿದೆ, ಇಲ್ಲಿ ಕಾಪಿ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಫೋಟೋಶಾಪನ್ನು ಓಪನ್ ಮಾಡ್ತಾ ಇದ್ದೇನೆ. ನಾನು ಕ್ರಾಪ್ಸು ಅದು ಬ್ಲ್ಯಾಕ್ ಆ್ಯಂಡ್ ವೈಟು ಏನೋ ಮಾಡೋದಿದ್ರು ಫೋಟೋಶಾಪಲ್ಲೇ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಇದು ಕೂಡ ಈಸಿ ಆಗ್ಬೋದು, ಬೇರೆ ಥರ ಕೂಡ ನೀವು ಮಾಡ್ಕೋಬೋದು. ನನಗಿವಾಗ ಫೋಟೋಶಾಪಲ್ಲೇ ನಾನು ಎಲ್ಲ ಆಪ್ರೇಟ್ ಮಾಡೋದು, ಹಾಗಾಗಿ ನಾನು ಫೋಟೋಶಾಪಲ್ಲೇ ಆಪ್ರೇಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಪಿಕ್ಸೆಲ್ ಅಂತಲೇ ಸೆಲೆಕ್ಟ್ ಇರಲಿ. ಇದು ನ್ಯೂ ಡಾಕ್ಯುಮೆಂಟ್ ಓಪನ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ನ್ಯೂ ಅಂತೇಳಿ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ. ಪಿಕ್ಸೆಲ್ ಇಟ್ಕೊಂಡ್ಬಿಟ್ಟು ಇಲ್ಲಿ 213x213 DPI 300 ಇಟ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ತೋರಿಸ್ತೇನೆ ನಿಮಗೆ 300 DPI ಕಲರ್ನಲ್ಲಿ ಇರಬೇಕು. ಸೊ ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂ ಡಾಕ್ಯುಮೆಂಟ್ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕಾಪಿ ಮಾಡಿರೋವಂಥ ಫೋಟೋನ ಇಲ್ಲಿ ಪೇಸ್ಟ್ ಮಾಡಿ. ನೋಡಿ, ಇಲ್ಲಿ ಬಂದಿದೆ ಇವಾಗ ಫೋಟೋ. ಇದನ್ನು ನೀವು Ctrl+T 2 ಬಟನ್ನ ಪ್ರೆಸ್ ಮಾಡಿದರೆ ಕೀಬೋರ್ಡ್ನಲ್ಲಿ ನೀವು ನಿಮ್ಮ ಇಮೇಜನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ಸೈಜಲ್ಲಿ 213x213 ಸೈಜಲ್ಲಿ. ಸೊ ನೀವು ಇದನ್ನು ಸೈಜನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ 2 ಲೇಯರ್ಗಳನ್ನು ಮರ್ಜ್ ಮಾಡ್ಕೊಳ್ಳಿ. Ctrl+E ಇಂದ 2 ಲೇಯರು ಮರ್ಜ್ ಆಗುತ್ತೆ. ನಂತರ Ctrl+S ಇಂದ ಸೇವ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಒಂದು ಫೋಟೋ ಅಂತೇಳಿ ಫೈಲ್ ನೇಮ್ ಕೊಡಿ. JPG ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ. ಇಲ್ಲಿ ನೋಡಿ 41 KB ತೋರಿಸ್ತಾ ಇದೆ. ಇದನ್ನು ನೀವು 30 KB ಕಡಿಮೆ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ನಾನು. ನೋಡಿ, ಇಲ್ಲಿ 31 ಇವಾಗ 28 ಆಗಿದೆ. ಓಕೆ ಮಾಡ್ಕೊಳ್ಳಿ. ನಿಮ್ಮ ಫೋಟೋ ಸೈಜು 30 KB ಕಡಿಮೆ ಇರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತೇನೆ. ಇಲ್ಲಿ 20 KB ಇದೆ. ನಂತರ ಇಲ್ಲಿ ನೋಡಿ ಡೈಮೆನ್ಷನ್ 213x213 ಪಿಕ್ಸೆಲ್ಸ್ನಲ್ಲಿ ಇದೆ. ಮತ್ತು ಇವಾಗ 3rd ಸ್ಟೆಪ್ಪು ಕೂಡ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಸಿಗ್ನೇಚರ್ ಸ್ಕ್ಯಾನಿಂಗ್ 600 DPI ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಇರಬೇಕು. 1023x680 ಪಿಕ್ಸೆಲ್ಸ್ನಲ್ಲಿ ಇರಬೇಕಿದು. 60 KB ಕಡಿಮೆ ಇರಬೇಕು. ಸೊ ಇವಾಗ ನಾವು ಮತ್ತೆ ಪ್ಯಾನ್ ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡ್ತಾ ಇದ್ದೀನಿ. ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಮಾಡಿಬಿಟ್ಟು ಸಿಗ್ನೇಚರನ್ನು ನಾನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಫೋಟೋಶಾಪ್ ಓಪನ್ ಮಾಡಿಬಿಟ್ಟು ನ್ಯೂ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ನ್ಯೂ ಪೇಜನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಪಿಕ್ಸೆಲ್ಲೇ ಇರಲಿ 1023x680 DPI 600 ಇಟ್ಕೊಳ್ಳಿ. ಇವಾಗ ಕ್ರಿಯೇಟ್ ಕೊಡಿ. ಲ್ಯಾಂಡ್ಸ್ಕೇಪಲ್ಲಿ ಮಾಡ್ಕೊಂಬಿಟ್ಟು ಕ್ರಿಯೇಟ್ ಕೊಟ್ಟಿದ್ದೇನೆ ನಾನೀಗ. ಕಾಪಿ ಮಾಡ್ಕೊಂಡಿರೋವಂಥ ಸಿಗ್ನೇಚರನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ Ctrl+T ಪ್ರೆಸ್ ಮಾಡ್ಕೊಳ್ಳಿ. ನಂತರ Alt+Shift
ಎರಡು ಬಟನ್ ಪ್ರೆಸ್ ಮಾಡ್ಕೊಂಬಿಟ್ಟು ಮೌಸಿಂದ ಡ್ರ್ಯಾಗ್ ಮಾಡಿ ನೀವು ನಿಮ್ಮ ಸಿಗ್ನೇಚರನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಸೈಜ್ ಬೇಕು ಅಂಥೇಳಿ. ಇಲ್ಲಿ ನೋಡಿ ಅಕ್ಕಪಕ್ಕದಲ್ಲಿ ಕಾಣ್ತಾ ಇರೋವಂಥ ಕಲೆಗಳನ್ನು ನೀವು ರಿಮೂವ್ ಮಾಡ್ಕೊಳ್ಳಿ. ನಂತರ ಎರಡು ಲೇಯರನ್ನು ಮರ್ಜ್ ಮಾಡಿ. ಇವಾಗ ನಾವು ಸಿಗ್ನೇಚರನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಯೂಸ್ ಬಾರ್ ಸ್ಯಾಚುರೇಷನ್ ಅಂತ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ರೆಡ್ ಮಾರ್ಕ್ ಇದೆಯಲ್ಲ ಅದನ್ನು ಪೂರು 0 ಮಾಡ್ಕೊಂಬಿಡಿ ಸ್ಯಾಚುರೇಷನನ್ನು. ಇವಾಗ ನೋಡಿ ನಮ್ಮ ಸಿಗ್ನೇಚರು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆ. ಈ ಡಾಕ್ಯುಮೆಂಟು ಕೂಡ ನಾವು JPG ಫಾರ್ಮ್ಯಾಟಲ್ಲಿ ಮಾಡ್ಕೊಂಬಿಟ್ಟು ಸಿಗ್ನೇಚರ್ ಅಂತೇಳಿ ನೇಮ್ ಕೊಡ್ತಾ ಇದ್ದೇನೆ ನಾನು. ಇವಾಗ ನೋಡಿ ನಮ್ಮದು ಸಿಗ್ನೇಚರ್ ಸೈಜು ಕೂಡ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಸೊ ಓಕೆ ಮಾಡಿ. ನೋಡಿ 3 ಸ್ಟೆಪ್ಗಳನ್ನು ನಾನು ನಿಮಗೆ ಕ್ಲಿಯರ್ಲಿ ಕರೆಕ್ಟಾಗಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವೀಕ್ಷಕರೇ, ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ಡೌಟ್ ಇತ್ತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ 3 ಡಾಕ್ಯುಮೆಂಟ್ಗಳ ಸೈಜು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಫಸ್ಟ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮು 728 KB ಇದೆ, ಮತ್ತು ಸೈಜ್ ಕೂಡ ಕಡಿಮೆ ಇದೆ, 2 MBಗಿಂತ ಕಡಿಮೆ ಇದೆ. ಮತ್ತು ಇಲ್ಲಿ ನೋಡಿ ಫೋಟೋ ಸೈಜ್ ಕೂಡ 213x213 ಪಿಕ್ಸೆಲ್ಸ್ ಇದೆ, 20 KB ಇದೆ. ಇದು 30 KBಗಿಂತ ಕಡಿಮೆ ಇರಬೇಕು ಕಂಡೀಷನ್ನು. ಸೊ ಇಲ್ಲಿ ಸಿಗ್ನೇಚರ್ ಸೈಜ್ ಕೂಡ ತೋರಿಸ್ತೀನಿ ನೋಡಿ, 48 KB ಇದೆ, 1023x680 60 KBಗಿಂತ ಕಡಿಮೆ ಇದೆ. ಸೊ ವೀಕ್ಷಕರೇ, ಈ ವಿಡಿಯೋ ತಮಗೆಲ್ಲರಿಗೂ ಭಾಳ ಯೂಸ್ಫುಲ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ ವೀಕ್ಷಕರೇ. ಜೈ ಹಿಂದ್.